ಶ್ರೀ ಗುರುಭ್ಯೋ ನಮಃ. ಸಂವೇದಮಾಲಿಕಾಯಾಂ ನವಮಿ ಕಕ್ಷಾಯಾಃ ಸಂಸ್ಕೃತ ಕಕ್ಷಾರ್ಥಂ ಸರ್ವೇಭ್ಯಃ ಹಾರ್ದಂ ಸ್ವಾಗತಂ. ಅನ್ಯಭಾಷಾವಿದೇನ ವಯಂ ಸಂಸ್ಕೃತಭಾಷಾಯಾಮಪಿ ಸಂಭಾಷಣಂ ಕರಣೀಯಂ. ಸಂಸ್ಕೃತಭಾಷಾಯಾಂ ಸಂಭಾಷಣಂ ಕರಣೀಯಂ ನಾಮ ಅಸ್ಮಾಭಿಃ ಕಿಂ ಕರಣೀಯಂ? ನಾವೇನು ಮಾಡಬೇಕು? ಎಲ್ಲ ಭಾಷೆಯಂತೆ ನಾವು ಸಂಸ್ಕೃತ ಭಾಷೆಯಲ್ಲೂ ಕೂಡ ನಾವು ಮಾತಾಡಬಹುದಲ್ವಾ? ಮಾತಾಡಬೇಕು ಅಂತಾದರೆ ಏನು ಮಾಡಬೇಕು? ಏನು ಮಾಡಿದರೆ ನಾವು ಸುಲಭವಾಗಿ ಮಾತಾಡಬಹುದು? ನಾಮ ವಾಕ್ಯರಚನಂ ಅಸ್ಮಾಭಿಃ ಪ್ರಥಮತಃ ಕರಣೀಯಂ. ವಾಕ್ಯಂ ನಾಮ ಕಿಂ? ವಾಕ್ಯಂ ನಾಮ ಪದಾನಾಂ ಸಮೂಹಃ. ಅನೇಕೇಷಾಂ ಪದಾನಾಂ ಸಮೂಹತ್ವೇನ ವಾಕ್ಯಸ್ಯ ಸಿದ್ಧಿಃ ಭವತಿ. ತತ್ರ ಸಂಜ್ಞಾಪದಂ, ಜಾತಿಪದಂ, ಗುಣಪದಂ ತಥೈವ ಕ್ರಿಯಾಪದಂ ಚೇತಿ ಚತ್ವಾರಃ ಭೇದಾಃ ಸಂತಿ. ಏತೇಷು ಪದೇಷು ಅನ್ಯತಮಂ ಕ್ರಿಯಾಪದಂ ಇತಿ. ಕ್ರಿಯಾಪದಂ ನಾಮ ಕಿಂ? ಕ್ರಿಯಾಪದಸ್ಯ ಪ್ರಯೋಗಃ ಕಥಂ ಭವೇತ್ ಇತಿ ಅದ್ಯ ವಯಂ ನವಮಿ ಕಕ್ಷಾಯಾಃ ತಿङन्तम् ಉಪಸರ್ಗಾಶ್ಚ ಇತಿ ಪಾಠದ್ವಾರ ವಯಂ ಅದ್ಯ ಪಠಾಮಃ. ತಿङन्तं ನಾಮ ಕಿಂ ಅಥವಾ ಕ್ರಿಯಾಪದಂ ನಾಮ ಕಿಂ? ಉಪಸರ್ಗಾಃ ನಾಮ ಕಿಂ? ಉಪಸರ್ಗಾಣಾಂ ಯೋಗೇನ ಧಾತವಃ ಕಥಂ ಪರಿವರ್ತನಂ ಭವತಿ ಇತ್ಯಾದೀನಾಂ ವಿಷಯೇ ವಯಮದ್ಯ ಇದಾनीಂ ಪಠಾಮಃ. ತಿङन्तं ನಾಮ ಕಿಂ? ತಿङन्तं ನಾಮ 18 ಪ್ರತ್ಯಯಾಃ ಸಂತಿ. ತೇ ಆಖ್ಯಾತ ಪ್ರತ್ಯಯಾಃ. ನಾಮ ಅತ್ರ ವಯಂ ಪಶ್ಯಾಮಃ ತಿಪ್ ತಸ್ ಝಿ, ಸಿಪ್ ಥಸ್ ಥ, ಮಿಪ್ ವಸ್ ಮಸ್, ತ ಆತಾಂ ಝ, ಥಾಸ್ ಆಥಾಂ ಧ್ವಂ, ಇಟ್ ವಹಿ ಮಹಿಂಗ್ ಅಂಥೇಳಿ. ಅಂದರೆ ಪ್ರಥಮ ಪ್ರತ್ಯಯಸ್ಯ ಆದಿ ಅಕ್ಷರಂ, ಅಂತಿಮ ಪ್ರತ್ಯಯಸ್ಯ ಅಂತಿಮಾಕ್ಷರಂ आहत्य तिङ् इति रूपं सिद्ध्यति. एते प्रत्ययाः केभ्यः युज्यन्ते? एते प्रत्ययाः धातुभ्यः युज्यन्ते. धातुः नाम किं? धातुः नाम क्रियापदस्य मूलरूपम् इति भवति. ಕ್ರಿಯಾಪದಸ್ಯ ಮೂಲರೂಪಂ ಅಂದರೆ ಕ್ರಿಯಾಪದ ಅಂತಂದರೆ ಒಂದು ವ್ಯಕ್ತಿ ಮಾಡುವಂತಹ ಕೆಲಸವನ್ನು ತೋರಿಸುವ ಶಬ್ದಕ್ಕೆ ಕ್ರಿಯಾಪದ ಅಂತ ಕರೀತಾರೆ. ಹಾಗಾದರೆ ಆ ಕ್ರಿಯಾಪದಕ್ಕೆ ಒಂದು ಮೂಲ ರೂಪ ಅಂತ ಇರಬೇಕಲ್ವಾ? ಆ ಮೂಲ ರೂಪಕ್ಕೆ ನಾವು ಧಾತುಗಳು ಅಂಥೇಳಿ ಕರಿತೀವಿ. ಕ್ರಿಯಾಪದಸ್ಯ ಮೂಲ ರೂಪಂ ಏವ ಧಾತುಃ. ಧಾತುಃ ಪ್ಲಸ್ ವಿಕರಣ ಪ್ರತ್ಯಯ ಪ್ಲಸ್ ಆಖ್ಯಾತ ಪ್ರತ್ಯಯ ತದಾ ಕ್ರಿಯಾಪದಂ ಸಿದ್ಧ್ಯತೆ. ಅಂದರೆ ಧಾತು, ಆ ವಿಕರಣ ಪ್ರತ್ಯಯ ಮತ್ತು ಆಖ್ಯಾತ ಪ್ರತ್ಯಯ, ಆವಾಗಲೇ ಹೇಳಿದ್ನಲ್ವ 18 ಪ್ರತ್ಯಯಗಳು, ಅದರೊಳಗೆ ಒಂದೊಂದಾಗಿ ಸೇರಿದಾಗ ಒಂದೊಂದು ಕ್ರಿಯಾಪದಗಳು ಸಿದ್ಧಿ ಆಗ್ತದೆ. ಹೀಗೆ ಕ್ರಿಯಾಪದದ ಸಿದ್ಧಿ ಆಗುತ್ತೆ. ಅಂದರೆ ಕ್ರಿಯಾಪದಂ ನಾಮ ಕರ್ತ ಯತ್ ಕಾರ್ಯಂ ಕರೋತಿ ತತ್ ಕಾರ್ಯಂ ಪದರೂಪೇಣ ವರ್ಣಯತಿ. ನಾಮ ಚಿತ್ರೆ ವಯಂ ದ್ರಷ್ಟುಂ ಶಕ್ನುಮಃ. ಏಕಃ ಬಾಲಕಃ ತತ್ರ ಪುಸ್ತಕಂ ಪಠತಿ, ಏಕಃ ಬಾಲಕಃ ತತ್ರ ನಿದ್ರಾಂ ಕರೋತಿ, ಏಕಃ ಬಾಲಕಃ ತತ್ರ ಜಲಂ ಸ್ಥಾಪಯತಿ, ಏಕಃ ಬಾಲಕಃ ತತ್ರ ಗಾಯತಿ. ಏವಂ ಅನೇಕೆ ಕ್ರಿಯಾಃ ವಯಂ ದ್ರಷ್ಟುಂ ಶಕ್ನುಮಃ. ಏತಾದೃಶ ಕ್ರಿಯಾಣಾಂ ಯತ್ ಪದಂ ವರ್ಣಯತಿ ತದೇವ ಕ್ರಿಯಾಪದಂ ಇತಿ ಭವತಿ. ಅಂದರೆ ಈ ಎಲ್ಲ ಕೆಲಸಗಳನ್ನು ತೋರಿಸುವಂಥ ಶಬ್ದಗಳಿಗೆ ನಾವು ಕ್ರಿಯಾಪದಗಳು ಅಂಥೇಳಿ ಕರಿಬಹುದು. ಈಗ ಒಂದು ಉದಾಹರಣೆಯನ್ನು ನೋಡೋಣ. ಉದಾಹರಣಮತ್ರ ಪಶ್ಯಾಮಃ. ಬಾಲಕಃ ಚಿತ್ರಂ ಲಿಖತಿ. ಪಶ್ಯಂತು ತತ್ರ ಚಿತ್ರೆ ವಯಂ ದ್ರಷ್ಟುಂ ಶಕ್ನುಮಃ. ಅತ್ರ ನಾಮ ಬಾಲಕಃ ಚಿತ್ರಂ ತತ್ರ ಲಿಖತಿ. ಅತ್ರ ಲಿಖತಿ ಇತಿ ಪದಂ ಬಾಲಕಸ್ಯ ಲೇಖನಕ್ರಿಯಾಂ ದರ್ಶಯತಿ. ಅಂದರೆ ಲಿಖತಿ ಹೇಳುವಂಥ ಒಂದು ಪದ ಏನಿದೆಯೋ ಆ ಪದ ಹುಡುಗ ಬರಿತಾ ಇರುವ ಕೆಲಸವನ್ನು ನಮಗೆ ತೋರಿಸ್ಕೊಡ್ತಾ ಇದೆ. ಅತಃ ಕ್ರಿಯಾಪದಂ ನಾಮ ಏವಂ ಕರ್ತ ಯತ್ ಕಾರ್ಯಂ ಕರೋತಿ ತತ್ ಕಾರ್ಯಸ್ಯ ದರ್ಶನಂ ಅಸ್ಮಾಕಂ ಕರೋತಿ. ಪ್ರಾಯಃ 2,000 ಧಾತವಃ ಸಂತಿ. ಅಂದರೆ ಸುಮಾರು ಸಂಸ್ಕೃತ ಭಾಷೆಯಲ್ಲಿ 2,000ಕ್ಕೂ ಹೆಚ್ಚು ಧಾತುಗಳು ಇದೆ. 2,000 ತೇ 10 ಗಣೇಶು ವಿಭಕ್ತಾಃ. ಆ ಎಲ್ಲ ಧಾತುಗಳು 10 ಗಣದಲ್ಲಿ ಅದನ್ನು ವಿಭಾಗ ಮಾಡಿ ಇಟ್ಟಿದ್ದಾರೆ.
ಚುರಾದಿಗಣ, ಅದಾದಿಗಣ, ಹೀಗೆ 10 ಗಣದಲ್ಲಿ ಅದನ್ನು ಇಟ್ಟಿದ್ದಾರೆ. ಏತೆ ಪುನಃ ಪರಸ್ಮೈಪದಿನಃ, ಆತ್ಮನೇಪದಿನಃ, ಉಭಯಪದಿನಃ ಇತಿ ತ್ರಿಧಾ ವಿಭಕ್ತಾಃ. ನಾಮ ಕೇಚನ ಧಾತವಃ ಪರಸ್ಮೈಪದಿ ತಾವದೇವ ಭವತಿ, ಕೇಚನ ಧಾತವಃ ಆತ್ಮನೇಪದಿನಃ ತಾವದೇವ ಭವಂತಿ. ಉದಾಹರಣಾರ್ಥಂ ವಂದತೆ, ವಂದೇತೆ, ವಂದಂತೆ, ವರ್ತತೆ, ವರ್ತೇತೆ, ವರ್ತಂತೆ, ಏಧತೆ, ಏಧೇತೆ, ಏದಂತೆ, ವರ್ಧತೆ, ವರ್ಧೇತೆ, ವರ್ಧಂತೆ, ಏತಾದೃಶಧಾತವಃ. ಉಭಯಪದಿನಃ ನಾಮ ಪರಸ್ಮೈಪದಿನಃ ಅಪಿ ते भवन्ति, आत्मनेपदिनः अपि भवन्ति. अतः तेषां कृते उभयपदिनः ಅಂದರೆ ಎರಡರಲ್ಲೂ ಪರಸ್ಮೈಪದಿಯಲ್ಲೂ ಆಗುತ್ತೆ, ಆತ್ಮನೇಪದಿಯಲ್ಲೂ ಆಗುತ್ತೆ. ನಿಮಗೀಗ ಅನುಮಾನ ಬಂದಿರಬಹುದಲ್ವಾ, ಪರಸ್ಮೈಪದಿ ಅಂದರೆ ಏನು ಅಂದರೆ ಯಾವಾಗ ವಾಕ್ಯ ಕರ್ತರಿ ಪ್ರಯೋಗದಲ್ಲಿ ಇರ್ತದೆಯೋ, ಅಂದರೆ ಕ್ರಿಯಾಪದ ಕರ್ತೃಪದ ಸಂಬಂಧವಾಗಿರ್ತದೆಯೋ, ಆವಾಗ ನಾವು ಏನು ಕ್ರಿಯಾಪದವನ್ನು ಬಳಸ್ತೀವೋ ಆವಾಗ ನಾವು ಪರಸ್ಮೈಪದಿಯ ಧಾತುಗಳನ್ನು ಬಳಸ್ತೀವಿ. ಆತ್ಮನೇಪದಿ ಅಂದರೆ ಯಾವಾಗ ಕರ್ತೃಪದ ತೃತೀಯ ವಿಭಕ್ತಿಯಲ್ಲಿರ್ತದೆಯೋ, ಕರ್ಮಪದಕ್ಕೆ ಸಂಬಂಧಪಟ್ಟು ಕ್ರಿಯಾಪದ ಇರ್ತದೆಯೋ ಅದಕ್ಕೆ ನಾವು ಆತ್ಮನೇಪದಿಯ ಧಾತುಗಳನ್ನು ಬಳಸಬೇಕಾಗುತ್ತೆ. ಇನ್ನು ಉಭಯಪದಿನಃ ಅಂದರೆ ಉದಾಹರಣಾರ್ಥಂ ಪಠತಿ, ಬಾಲಕಃ ಪುಸ್ತಕಂ ಪಠತಿ, ಪಠತಿ ಇತಿ ಪರಸ್ಮೈಪದಿ ಧಾತು. ಅದನ್ನು ನಾವೇನು ಮಾಡ್ತೀವಿ, ಆತ್ಮನೇಪದಿಯಲ್ಲಿ ಬದಲಾಯಿಸಬೇಕು. ಆವಾಗ ಬಾಲಕೇನ ಪಾಠಃ ಪಠ್ಯತೆ, ಪಠತಿ ಇತಿ ಧಾತು ಹೇವ ಆತ್ಮನೇಪದಿ ಲಟ್ಲಕಾರೆ ಪಠ್ಯತೆ ಇತಿ ಭವತಿ. ಅತಃ ಸರ್ವೇಷಾಮಪಿ ಧಾತೂನಾಂ ಕಾಲಾದಿ ಅರ್ಥಪ್ರತಿಪಾದನಾರ್ಥಂ ದಶಲಕಾರಾಃ ಭವಂತಿ. ಅಂದರೆ ಸಂಸ್ಕೃತ ಭಾಷೆಯಲ್ಲಿ ಎಲ್ಲ ಭಾಷೆಯಂತೆ ಕಾಲವನ್ನು ಸೂಚಿಸುವ ಸಲುವಾಗಿ, ಅಂದರೆ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ, ಈ ಥರ ಕಾಲವನ್ನು ತೋರಿಸುವ ಸಲುವಾಗಿ ಮತ್ತು ಪ್ರಾಕಾರ ಬೋಧಕಗಳು ಅಂಥೇಳಿ ಒಟ್ಟು 10 ಲಕಾರಗಳಾಗಿ ವಿಭಾಗ ಮಾಡಿದ್ದಾರೆ. 10 ಲಕಾರಗಳಲ್ಲಿ ಇದನ್ನು ಬಳಸ್ತೀವಿ ನಾವು. ಹಾಗಾದರೆ ಆ 10 ಲಕಾರಗಳು ಯಾವುದು? ತೇ ಲಕಾರಾಃ ಕೆ ದಶಲಕಾರಾಃ. ಅತ್ರ ಏಕಂ ಶ್ಲೋಕಂ ವಯಂ ಪಠಾಮಃ. ಲಟ್ ವರ್ತಮಾನೆ ಲೇಟ್ ವೇದೆ ಭೂತೆ ಲುಂಗ್ ಲಂಗ್ ಲಿಟಸ್ತಥಾ ವಿದ್ಯಾಶಿಶೋಸ್ತು ಲಿಂಗ್ ಲೋಟೌ ಲೃಂಗ್ ಲೃಟ್ ಲುಟ್ ಚ ಭವಿಷ್ಯತಿ. ಪುನರೇಕದ. ಲಟ್ ವರ್ತಮಾನೆ ಲೇಟ್ ವೇದೆ ಭೂತೆ ಲುಂಗ್ ಲಂಗ್ ಲಿಟಸ್ತಥಾ ವಿದ್ಯಾಶಿಶೋಸ್ತು ಲಿಂಗ್ ಲೋಟೌ ಲೃಂಗ್ ಲೃಟ್ ಲುಟ್ ಚ ಭವಿಷ್ಯತಿ. ಏನಿದು ಶ್ಲೋಕ ಒಂಥರ ವಿಚಿತ್ರವಾಗಿದೆಯಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು. ಆದರೆ ಒಂದೊಂದು ಅಕ್ಷರಕ್ಕೂ ಅಷ್ಟು ಅರ್ಥಬದ್ಧವಾಗಿ ಇಲ್ಲಿ ಇಟ್ಟಿದ್ದಾರೆ. ಏನದು? ಲಟ್ ವರ್ತಮಾನೆ ಅಂದರೆ ವರ್ತಮಾನ ಕಾಲದಲ್ಲಿ ಲಟ್ ಲಕಾರವನ್ನು ಬಳಸಬೇಕು. ವರ್ತಮಾನ ಕಾಲ ಅಂದರೆ ಏನು? ನಾನು ಈಗ ಶಾಲೆಗೆ ಹೋಗುತ್ತೇನೆ, ಅಹಮಿದಾನೀಂ ಶಾಲಾಂ ಗಚ್ಚಾಮಿ, ತದಾ ವಯಂ ಲಟ್ಲಕಾರಸ್ಯ ಪ್ರಯೋಗಂ ಕುರ್ಮಃ. ಪುನಃ ಲಂಗ್ ಲುಂಗ್ ಲಿಟಸ್ತತ ಭೂತಕಾಲಾರ್ಥೆ ಏತೆ ತ್ರಯಃ ಲಕಾರಾಃ ಉಪಯುಜ್ಯಂತೆ. ಲಂಗ್ ಲಕಾರಂ ನಾಮ ತತ್ರ ಭೂತಕಾಲೆ ತ್ರಿವಿಧಭೂತಕಾಲಾಃ ಸಂತಿ. ಅದ್ಯತನಭೂತ, ಅನದ್ಯತನಭೂತ, ಪರೋಕ್ಷಭೂತ ಇತಿ. ಪರೋಕ್ಷಂ ನಾಮ ಪ್ರತ್ಯಕ್ಷಭಿನ್ನಂ ಪರೋಕ್ಷಂ. ಅಸ್ಮಾಭಿಃ ಯತ್ ನ ದೃಷ್ಟಂ ಪರೈಃ ಯದ್ ಉಕ್ತಂ ತದೇವ ಪರೋಕ್ಷಭೂತಂ ಇತಿ. ದದೀಚಿ ನಾಮ ಮಹರ್ಷಿಃ ಉವಾಸ. ಏತಾದೃಶ ಉದಾಹರಣಾದಿಷು ವಯಂ ಲಿಟ್ಲಕಾರಸ್ಯ ಉದಾಹರಣಂ ಪಶ್ಯಾಮಃ. ಲುಂಗ್ಲಕಾರಂ ನಾಮ ಅದ್ಯತನಭೂತ. ಲುಂಗ್ಲಕಾರಃ ನಾಮ ಅದ್ಯತನಭೂತ ಅಂದರೆ ಈ ಕ್ಷಣದಿಂದ ಇವತ್ತಿನ ತನಕ ಯಾವ್ಯಾವ ಘಟನೆಗಳು ಆಗಿ ಹೋಗಿದೆಯೋ ಅದಕ್ಕೆ ಲುಂಗ್ಲಕಾರ ಅಂತ ಕರೀತಾರೆ. ಅದ್ಯ ಪ್ರಾತಃ ಸೂರ್ಯೋದಯ ಅಭೂತ್. ಲಂಗ್ಲಕಾರಂ ನಾಮ ಅನದ್ಯತನಭೂತ ಇತಿ ಕಥಯಾಮಃ. ಅನದ್ಯತನಭೂತ ಅಂದರೆ ಅಸ್ಮಾಕಂ ಜೀವನೆ ದೃಷ್ಟಂ ಕಿಂತು ಅದ್ಯ ಪ್ರಚಲಿತಂ ನ. ಏತಾದೃಶ ಅನದ್ಯತನಭೂತ. ಏವಂ ಭೂತಕಾಲಾರ್ಥೆ ತ್ರಯಃ ಲಕಾರಾಃ ಭವಂತಿ. ಲೃಟ್ಲಕಾರಃ, ಲೃಂಗ್ಲಕಾರಃ, ಲುಟ್ ಲಕಾರಃ ಚ ಭವಿಷ್ಯತ್ ಕಾಲಃ. ಅಂದರೆ
ಲೃಟ್ಲಕಾರ, ಲೃಂಗ್ಲಕಾರ, ಲುಟ್ಲಕಾರ ಇದೆಲ್ಲವೂ ಕೂಡ ಭವಿಷ್ಯತ್ ಕಾಲೇ ಭವಿಷ್ಯತಿ. ಅಂದರೆ ಭವಿಷ್ಯತ್ ಕಾಲ ನಾನು ಒಂದು ಸರಿ ಉಪಯೋಗ ಮಾಡಬೇಕಲ್ವ. ಅಹಂ ರಾತ್ರೌ ನಿದ್ರಾಂ ಕರಿಷ್ಯಾಮಿ, ಶ್ವಃ ಪಾಠಶಾಲಾಯಾಂ ಪಾಠಃ ಭವಿಷ್ಯತಿ. ಏತಾದೃಶ ಮುಂದೆ ಆಗುತ್ತೆ ಎನ್ನುವ ಅರ್ಥದಲ್ಲಿ ಇದನ್ನು ಬಳಸ್ತಾರೆ. ಲೋಟ್ ಆಜ್ಞಾ ನಿಮಂತ್ರಣಾಮಂತ್ರಣಾದಿಷು ಅರ್ಥೇಶು ಅಂದರೆ ಲೋಟ್ಲಕಾರವನ್ನು ನಾವು ಬಳಸ್ತೀವಿ. ಉದಾಹರಣೆಗೆ ಪಠತು, ಪಠತಾಂ, ಪಠಂತು ಅಂಥೇಳಿ ಅಂದರೆ ಆಜ್ಞಾ. ಏ ಬಾಲಕ ಪಾಠಂ ಪಠತು, ಏ ಹುಡುಗ ನೀನು ಓದೋ. ಏತಾದೃಶ ಆಜ್ಞಾರ್ಥೆ ವಯಂ ಲೋಟ್ಲಕಾರಸ್ಯ ಉಪಯೋಗಂ ಕುರ್ಮಃ. ನಿಮಂತ್ರಣಂ ನಾಮ ನಿರ್ದಿಷ್ಟ ಆಮಂತ್ರಣಂ ನಿಮಂತ್ರಣಂ ಇತಿ. ಅಂದರೆ ನೀವು ಇವತ್ತು ಬರಲೇಬೇಕು, ಅಸ್ಮಿನ್ ಅರ್ಥೆ ನಿಮಂತ್ರಣಂ. ಆಮಂತ್ರಣಂ ನಾಮ ಯದಿ ಸ್ಯಾತ್ ತರ್ಹಿ ಆಗಚ್ಚತು, ಒಂದೊಮ್ಮೆ ಸಾಧ್ಯ ಆದರೆ ಬನ್ನಿ, ನಮ್ಮದು ಇವತ್ತು ಹಬ್ಬ ಇದೆ, ಈ ಥರ ಕರೆದ್ರೆ ಇದಕ್ಕೆ ಆಮಂತ್ರಣ ಅಂತ ಕರಿತೀವಿ. ಅರ್ಥೇಶು ಏತಾದೃಶ ಅರ್ಥೇಶು ವಯಂ ಲೋಟ್ಲಕಾರಸ್ಯ ಪ್ರಯೋಗಂ ಕುರ್ಮಃ. ಪುನಃ ಲಿಂಗ್ಲಕಾರಃ. ಲಿಂಗ್ಲಕಾರೇ ದ್ವಿವಿಧೌ, ವಿಧಿರ್ಲಿಂಗ್ಲಕಾರಃ ಆಶೀರ್ಲಿಂಗ್ಲಕಾರಃ ಚ ಇತಿ. ವಿಧಿರ್ಲಿಂಗ್ಲಕಾರಃ ನಾಮ ವಿಧಿ ಇಚ್ಛಾ ಅರ್ಥೇಶು. ವಿಧಿ ನಾಮ ಮಾಡಲೇಬೇಕು. ಇನ್ನು ಆಶೀರ್ಲಿಂಗ್ಲಕಾರಃ. ಆಶೀರ್ಲಿಂಗ್ಲಕಾರಃ ನಾಮ ಆಶೀರ್ವಾದಾರ್ಥೆ ಆಶೀರ್ಲಿಂಗ್ಲಕಾರಸ್ಯ ಉಪಯೋಗಃ ಭವತಿ. ಪುನಃ ಲೇಟ್ಲಕಾರಃ ಏಷಃ ವೇದೆ ತಾವದೇವ ಉಪಯುಜ್ಯತೆ. ಅತ್ರ ವಯಂ ಪಶ್ಯಾಮಃ ಲಟ್ಲಕಾರಸ್ಯ ಪ್ರಯೋಗಃ. ಪ್ರಥಮಃ ಪುರುಷಃ ಪಠತಿ ಪಠತಃ ಪಠಂತಿ, ಪಠಸಿ ಪಠತಃ ಪಠತ, ಪಠಾಮಿ ಪಠಾವಃ ಪಠಾಮಃ. ಅಯಂ ಲಟ್ಲಕಾರಃ ವರ್ತಮಾನಕಾಲೇ ಉಪಯೋಗಃ ಭವತಿ. ಅಂದರೆ ಇದೊಂದು ಲಟ್ಲಕಾರ. ಲಟ್ಲಕಾರ ಆವಾಗಲೇ ಹೇಳಿದ್ದೆ, ಅದನ್ನು ವರ್ತಮಾನ ಕಾಲದಲ್ಲಿ ಮಾತ್ರ ನಾವು ಬಳಸ್ತೀವಿ ಅಂಥೇಳಿ. ಉದಾಹರಣೆಗೆ ರಾಮಃ ಪಾಠಂ ಪಠತಿ. ಇದಾनीं वयं प्रथमपुरुषस्य वाक्यप्रयोगः कथं भवति इति पश्यामः. एकवचने नाम पठति, बालकः पाठं पठति, रामः निद्रां करोति, शीला शालां गच्छति. एतादृश प्रथमपुरुषे एकवचने एवं वाक्यं भवति. द्विवचनं बालकौ पाठं पठतः. यदा द्वौ बालकौ स्तः अथवा द्वे बालिके स्तः तदा द्विवचनस्य प्रयोगः कर्तव्यः. नाम पठति पठतः इति. पुनः बहुवचने एवं भवति बालकाः पाठं पठन्ति. नाम अनेके छात्राः यदि भवन्ति अथवा अनेकानि वस्तूनि भवन्ति, बहुवचनप्रयोगम् अस्माभिः करणीयं. बालकाः पाठं पठन्ति इति. पुनः यदा युष्मद् तथा अस्मत् शब्दौ विहाय अन्यत्र सर्वत्रापि प्रथमपुरुषः एव भवति. नाम अहम आवां वयम अथवा त्वं युवां यूयम् एतौ शब्दौ विहाय पुनः अन्यत्र सर्वत्रापि प्रथमपुरुषस्य प्रयोगः एव भवेत्. नाम कर्तृशब्दः अस्मत्शब्दः वा युष्मत्शब्दः न भवेत्, तदा प्रथमपुरुषस्य उपयोगः भवति. पुनः मध्यमपुरुषस्य प्रयोगः कदा भवति वयम् इदानीं पश्यामः. यदा कर्तृस्थाने युष्मशब्दस्य प्रथमा विभक्तिः भवति तदा वयम् मध्यमपुरुषस्य प्रयोगं कर्तुं शक्नुमः. त्वं पाठं पठसि, तत्र प्रश्नार्थकं भवेत्. त्वं पाठं पठसि, युवां पाठं पठतः, यूयं पाठं पठत, ನೀವು ಪಾಠ ಓದ್ತಾ ಇದ್ದೀರಾ. ಏತಾದೃಶ त्वं यदा युष्मशब्दस्य प्रयोगः भवति तदा वयं मध्यमपुरुषस्य वाक्यप्रयोगः करणीयः. पुनः उत्तमपुरुषस्य प्रयोगः कदा भवति अत्र वयं पश्यामः. एकवचने अहं पाठं पठामि. अस्मत्शब्दस्य प्रयोगे यदा अस्मत्शब्दः कर्तृस्थाने भवति तदा उत्तमपुरुषस्य प्रयोगः भवेत्. नाम अहं पाठं पठामि, आवां पाठं पठावः, वयं पाठं पठामः. एकवचनं द्विवचनं बहुवचनं वयमत्र द्रष्टुं शक्नुमः. पुनः परस्मैपदी विधिर्लिङ्ग्लकारः एवं भवति. अष्टमकक्षायां वयं लट्लकार लोट्लकार लृट्लकार लङ्लकारान् वयं पठितवन्तः. अस्मिन् वर्षे विधिर्लिङ्ग्लकारस्य पठनम् अवश्यमेव अस्माभिः करणीयम्.
कथं भवति? कदा वयं विधिर्लिङ्लकारस्य उपयोगं कुर्मः? विधि निमन्त्रण आमन्त्रण आधीष्ट ಪ್ರಾರ್ಥನೇಶು ಲಿಂಗಿತಿ. ಅಂದರೆ ವಿದ್ಯಾರ್ಥಕದಲ್ಲಿ, ನಿಮಂತ್ರಣಾರ್ಥಕದಲ್ಲಿ ಮತ್ತು ಆದೇಶ ಅರ್ಥದಲ್ಲಿ ಮತ್ತು ಪ್ರಾರ್ಥನೆಯಲ್ಲಿ ಈ ಲಕಾರವನ್ನು ನಾವು ಬಳಸ್ತೀವಿ. ಪಠಂತು ಅಹಮೇಕದಾ ಪಾಠಯಾಮಿ, ಪಠೇತ್ ಪಠೇತಾಂ ಪಠೇಯುಃ, ಮಧ್ಯಮ ಪುರುಷಃ ಪಠೇಃ ಪಠೇತಂ ಪಠೇತ, ಉತ್ತಮ ಪುರುಷಃ ಪಠೇಯಂ ಪಠೇವ ಪಠೇಮ. ಸಾ ಪಾಠಂ ಪಠೇತ್, ತ್ವಂ ಪಾಠಂ ಪಠೇಃ, ಅಹಂ ಪಾಠಂ ಪಠೇಯಂ. एवं वाक्यप्रयोगः भवति. पुनः अस्मिन् वर्षे युष्माभिः पठनीयं भवति आत्मनेपदी लकारः, आत्मनेपदी लट्लकारः. परस्मैपदी धातवः कथं भवन्ति तथैव आत्मनेपदिनः अपि तथैव लट्लकारः, लृट्लकारः, लोट्लकारः, लङ्लकारः एवं भवन्ति. ಅಂದರೆ ಪರಸ್ಮೈಪದಿಯಲ್ಲಿ ಹೇಗೆ ಲಕಾರಗಳಿದೆಯೋ ಹಾಗೆ ಆತ್ಮನೇಪದಿಯಲ್ಲಿ ಕೂಡ 10 ಲಕಾರಗಳು ಇದೆ. ಅಂದರೆ ಯಾವಾಗ ನಾವು ಇದನ್ನು ಬಳಸಬೇಕು ಅಂದರೆ ಯದಾ ಕರ್ತೃಪದಂ ತೃತೀಯಾ ವಿಭಕ್ತೌ ಭವತಿ. ಉದಾಹರಣಾರ್ಥಂ ರಾಮೇಣ ಶಾಲಾ ಗಮ್ಯತೆ, ಶಿಷ್ಯೇಣ ಗುರುಃ ವಂದತೆ. ಅಂದರೆ ಕರ್ತೃಪದ ತೃತೀಯಾ ವಿಭಕ್ತಿಯಲ್ಲಿರುವಾಗ ನೀವು ಆತ್ಮನೇಪದಿಯನ್ನು ಬಳಸಬೇಕು. ಅತಃ ವಯಮಿದಾನಿಂ ಪಠಾಮಃ. ಪ್ರಥಮಃ ಪುರುಷಃ ವಂದತೆ ವಂದೇತೆ ವಂದಂತೆ, ವಂದಸೆ ವಂದೇಥೆ ವಂದಧ್ವೆ, ವಂದೇ ವಂದಾವಹೆ ವಂದಾಮಹೆ. ಒಂದ್ಸರಿ ನನ್ನ ಜೊತೆಗೆ ಹೇಳ್ತೀರಾ? ವಂದತೆ ವಂದೇತೆ ವಂದಂತೆ, ವಂದಸೆ ವಂದೇಥೆ ವಂದಧ್ವೆ, ವಂದೇ ವಂದಾವಹೆ ವಂದಾಮಹೆ. ಯಥಾ ಪರಸ್ಮೈಪದಿ ವಾಕ್ಯಂ ಏವಂ ಭವತಿ. ಉದಾಹರಣಾರ್ಥಂ ಅಂದರೆ ಹೇಗೆ ಪರಸ್ಮೈಪದಿಯಲ್ಲಿ ನಾವು ವಾಕ್ಯವನ್ನು ಬಳಸ್ತೀವೋ, ಕಲಾಚಿತ್ರಂ ಲಿಖತಿ. ಕಲಾ ಇತಿ ಪ್ರಥಮಾ ವಿಭಕ್ತಿ, ಚಿತ್ರಂ ಇತಿ ದ್ವಿತೀಯಾ ವಿಭಕ್ತಿ, ತತ್ರ ಲಿಖತಿ ಇತ್ಯತ್ರ ಪರಸ್ಮೈಪದಿ ಧಾತು. ಕಲಾಚಿತ್ರವನ್ನು ಬಿಡಿಸ್ತಾ ಇದ್ದಾಳೆ. ತದೇವ ವಾಕ್ಯಂ ವಯಂ ಆತ್ಮನೇಪದಿ ಪ್ರಯೋಗೆ ಕಥಂ ಕುರ್ಮಃ? ಅತ್ರ ಪಶ್ಯಂತು. ಕಲಯಾ ಚಿತ್ರಂ ಲಿಖ್ಯತೆ. ನೋಡಿ ಎಷ್ಟು ಸುಲಭವಾಗಿ ನಾವು ಇದನ್ನು ಬದಲಾಯಿಸ್ಬೋದು. ಕಲಯಾ ತೃತೀಯ ವಿಭಕ್ತಿಗೆ ಬಂದದ್ದು. ಕಲಾ ಕಲೆ ಕಲಾಹ, ಕಲಾಂ ಕಲೆ ಕಲಾಹ, ಕಲಯಾ ಕಲಾಭ್ಯಾಂ ಕಲಾಭಿಃ. ಅಂದರೆ ಕಲಾ ಹೇಳುವ ಹುಡುಗಿಯಿಂದ ಚಿತ್ರವು ಬರೆಯಲ್ಪಟ್ಟಿತು. ಇದಕ್ಕೆ ಕರ್ಮಣಿ ಪ್ರಯೋಗ ಅಂತ ಕರಿತೀವಿ. ಅಂದರೆ ಯಾವಾಗ ಕರ್ಮಪದಕ್ಕೆ ಸಂಬಂಧಪಟ್ಟು ಕ್ರಿಯಾಪದ ಬರುತ್ತೋ ಆವಾಗ ನಾವು ಆತ್ಮನೇಪದಿಯನ್ನು ಬಳಸುವುದು ಒಂದು ನಿಯಮ. ಈಗ ಅದೇ ಥರ ನಾವು ವಯಂ ಆತ್ಮನೇಪದಿ ಲೃಟ್ಲಕಾರಂ ಪಠಾಮಃ. ಲೃಟ್ಲಕಾರಂ ನಾಮ ಲಟ್ಲಕಾರಃ ನಾಮ ಭವಿಷ್ಯತ್ಕಾಲಃ. ವಂದಿಷ್ಯತೆ ವಂದಿಷ್ಯೇತೆ ವಂದಿಷ್ಯಂತೆ, ವಂದಿಷ್ಯಸೆ ವಂದಿಷ್ಯೇತೆ ವಂದಿಷ್ಯದ್ವೆ, ವಂದಿಷ್ಯೆ ವಂದಿಷ್ಯಾವಹೆ ವಂದಿಷ್ಯಾಮಹೆ. ಸುಲಭವಾಗಿ ನಾವು ಓದಬಹುದು. ಹಾಗೆ ಇದನ್ನು ಕಂಠಪಾಠ ಮಾಡಿಕೊಂಡ್ರೆ ಸುಲಭವಾಗಿ ನಾವು ವಾಕ್ಯದಲ್ಲಿ ಬಳಸಲಿಕ್ಕಾಗತ್ತೆ. ಪುನಃ ಏಕದಾ ವಂದಿಷ್ಯತೆ ವಂದಿಷ್ಯೇತೆ ವಂದಿಷ್ಯಂತೆ, ವಂದಿಷ್ಯಸೆ ವಂದಿಷ್ಯೇತೆ ವಂದಿಷ್ಯದ್ವೆ, ವಂದಿಷ್ಯೆ ವಂದಿಷ್ಯಾವಹೆ ವಂದಿಷ್ಯಾಮಹೆ ಅಂಥೇಳಿ. ಹಾಗೆ ಆತ್ಮನೇಪದಿ ಲೋಟ್ಲಕಾರಃ. ಲೋಟ್ಲಕಾರಃ ನಾಮ ಆಜ್ಞಾರ್ಥ ಉಪಯೋಗಃ. ಪ್ರಥಮಃ ಪುರುಷಃ ವಂದತಾಂ ವಂದೇತಾಂ ವಂದಂತಾಂ, ವಂದಸ್ವ ವಂದೇತಾಂ ವಂದದ್ವಂ, ವಂದೈ ವಂದಾವಹೈ ವಂದಾಮಹೈ. ವಾಕ್ಯಪ್ರಯೋಗಃ ಕಥಂ ಭವತಿ? ಶಿಷ್ಯೇಣ ಗುರುಃ ವಂದತಾಂ, ಶಿಷ್ಯನಿಂದ ಗುರುವು ವಂದಿಸಲ್ಪಡಬೇಕು. एवं वाक्यप्रयोगः एवं भवति. पुनः वयम् आत्मनेपदी लङ्लकारस्य पठनं कुर्मः. आत्मनेपदी लङ्लकार ಅಂದರೆ ಭೂತಕಾಲಾರ್ಥದಲ್ಲಿ ಬಳಸುವಂತಹ ಲಕಾರ ಇದು. ಅವಂದತ ಅವಂದೇತಾಂ ಅವಂದಂತ, ಅವಂದತಾಃ ಅವಂದೇತಾಂ ಅವಂದದ್ವಂ, ಅವಂದೇ ಅವಂದಾವಹಿ ಅವಂದಾಮಹಿ. ಗತವರ್ಷೇ ಮಯಾ ಗುರುಃ ಅವಂದತ, ಗತವರ್ಷೇ ಮಯಾ ಗುರುಃ ಅವಂದತ,
ಕ್ರಿಯಾಪದ ಕರ್ಮಪದಕ್ಕೆ ಸಂಬಂಧಪಟ್ಟು ಇರೋದರಿಂದ ನಾವು ಪ್ರಥಮ ಪುರುಷವನ್ನು ಬಳಸಿದ್ದೀವಿ. ಯಾಕೆ ಅಂದರೆ ಗುರುಹು ಹೇಳುವುದು ಇಲ್ಲಿ ಅಹಂ ಇಲ್ಲ, ಹಾಗಾಗಿ ನಾವು ಪ್ರಥಮ ಪುರುಷವನ್ನು ಬಳಸಿದ್ದೀವಿ. ಈ ರೀತಿಯಾಗಿ ವಾಕ್ಯ ಪ್ರಯೋಗವನ್ನು ಮಾಡುವುದು ಪದ್ಧತಿ. ಹೀಗೆ ಆತ್ಮನೇಪದಿ ವಿಧಿರ್ಲಿಂಗ್ಲಕಾರ ಅಪಿ ಯಸ್ಮಾಭಿಃ ಪಠನೀಯಃ. ಪ್ರಥಮ ಪುರುಷ ವಂದೇತ ವಂದೇಯಾತಾಂ ವಂದೇರನ್ ವಂದೇತಾಃ ವಂದೇಯಾಥಾಂ ವಂದೇಧ್ವಂ ವಂದೇಯ ವಂದೇವಹಿ ವಂದೇಮಹಿ. ಏವಂ ಆತ್ಮನೇಪದಿ ಪಂಚಲಕಾರಾः ಅತ್ರ ಸಂತಿ. ವಯಂ ಸರ್ವೇ ಪಠಿತ್ವಾ ಸಂಸ್ಕೃತಭಾಷಾಯಾಂ ಸುಲಭತಯಾ ವಾಕ್ಯಂ ಕರ್ತುಂ ಶಕ್ನುಮಃ. ಶಕ್ನುವಂತಿ ಖಲು? ಇದಾनीं ವಯಂ ಪುನಃ ಪಠಾಮಃ ಉಪಸರ್ಗಾः इति. तत्र पाणिनि एवं सूत्रं लिखितवान्. उपसर्गाः क्रियायोगे. उपसर्गाः नाम किम्? उपसर्ग ಅಂದರೆ ಅರ್ಥ ಏನು? ಉಪಸರ್ಗದ ಬಳಕೆಯಲ್ಲಿ ಕಥಂ ವಯಂ ಉಪಯೋಕ್ತುಂ ಶಕ್ನುಮಃ? ಪಶ್ಯಂತು. ಉಪಸರ್ಗಾः ಧಾತೋಃ ಪೂರ್ವಂ ಯುಜ್ಯಂತೆ. ಉದಾಹರಣಾರ್ಥಂ ರಾಮಃ ಶಾಲಾಂ ಗಚ್ಚತಿ. ರಾಮ ಶಾಲೆಗೆ ಹೋಗ್ತಾನೆ. ರಾಮ ಶಾಲಾಂ ಆಗಚ್ಚತಿ. ಆಗಚ್ಚತಿ ನಾಮ ರಾಮನು ಶಾಲೆಯಿಂದ ಪುನಃ ಬರ್ತಾನೆ. ಗಚ್ಚತಿ ಹೇಳುವಂತಹ ಕ್ರಿಯಾಪದಕ್ಕೆ ಆವನ್ನು ಸೇರಿಸಿದ್ರಿಂದ ಅದು ಆಗಚ್ಚತಿ ಅಂತಾಯಿತು. ನೋಡಿದ್ರ ಆ ಉಪಸರ್ಗದ ಬಳಕೆಯಿಂದ ಹೇಗೆ ಬದಲಾಗುತ್ತೆ ಅಂತ ಹೇಳಿ. ಗಚ್ಚತಿ ಅಂದರೆ ಹೋಗ್ತಾನೆ, ಆಗಚ್ಚತಿ ಅಂದರೆ ಬರ್ತಾನೆ. ಉಪಸರ್ಗಗಳು ಧಾತುವಿನ ಮೊದಲು ಸೇರಿಕೊಳ್ತದೆ. ಯದಾ ಧಾತುಭ್ಯಃ ಉಪಸರ್ಗಾಃ ಯುಜ್ಯಂತೆ ತದಾ ಅವ್ಯಯರೂಪಾಃ ಭವಂತಿ. ನಾಮ ಧಾತವಃ ಅವ್ಯಯರೂಪಾಃ ಭವಂತಿ. ಉಪಸರ್ಗಾಃ ಕತಿ ಸಂತಿ? ಹಾಗಾದರೆ ಎಷ್ಟು ಉಪಸರ್ಗಗಳಿದೆ ಗೊತ್ತಾ ನಿಮಗೆ? ಉಪಸರ್ಗಾಃ 22 ಸಂತಿ. 22 ಉಪಸರ್ಗಗಳು ಇದೆ. ಉಪಸರ್ಗೇಣ ಧಾತ್ವರ್ಥೋ ಬಲಾದ್ ಅನ್ಯತ್ರ ನೀಯತೆ ಪ್ರಾಹಾರಾಹಾರ ಸಂಹಾರ ವಿಹಾರ ಪರಿಹಾರವತ್ ಅಂತೇಳಿ ಒಂದು ಶ್ಲೋಕವನ್ನು ಕೊಟ್ಟಿದ್ದಾರೆ. ನಾವೊಂಥರ ಆಟ ಇದ್ದ ಹಾಗೆ ಇದು. ಉಪಸರ್ಗೇಣ ಧಾತೋಃ ಅರ್ಥಃ ಬಲಾತ್ ಅನ್ಯತ್ರ ನೀಯತೆ. ಉಪಸರ್ಗದಿಂದ ಧಾತುವಿನ ಅರ್ಥಗಳು ಬಲವಂತವಾಗಿ ಹೇಳ್ಕೊಂಡು ಹೋಗುತ್ತೆ. ಆವಾಗೊಂದು ಉದಾಹರಣೆ ಕೊಟ್ಟೆ ನಿಮಗೆ. ರಾಮಃ ಶಾಲಾಂ ಗಚ್ಚತಿ, ಹೋಗ್ತಾನೆ. ರಾಮಃ ಶಾಲಾಯಾಃ ಆಗಚ್ಚತಿ ಅಂದರೆ ಅವನು ಪುನಃ ಬರ್ತಾನೆ, ಹೋಗ್ತಾನೆ, ಬರ್ತಾನೆ. ಒಂದೇ ಒಂದು ಅಕ್ಷರವನ್ನು ಸೇರಿಸಿದ್ರಿಂದ, ಆ ಹೇಳುವ ಉಪಸರ್ಗವನ್ನು ಸೇರಿಸಿದ್ರಿಂದ ಸಹ ಗಚ್ಚತಿ ಪುನಃ ಆಗಚ್ಚತಿ ಇತಿ ಭವತಿ. ಅರ್ಥಃ ಅವಗತಃ ಖಲು? ಅತಃ ಉಪಸರ್ಗೇಣ ಧಾತೋಃ ಅರ್ಥಃ ಬಲಾತ್ ಅನ್ಯತ್ರ ನೀಯತೆ. ಉದಾಹರಣಾರ್ಥಂ ವಯಮತ್ರ ಪಶ್ಯಾಮಃ. ಉಪಸರ್ಗ ಯೋಗೇನ ಧಾತೂನಾಂ ಅರ್ಥಃ ಕಥಂ ಪರಿವರ್ತನಂ ಭವತಿ ಇತಿ ವಯಮತ್ರ ಪಶ್ಯಾಮಃ. ಪ್ರ ಉಪಸರ್ಗ ಹೃ ಧಾತು किं भवति? प्रहरति इति भवति. प्रहरति नाम किं? प्रहरणं करोति इति अर्थः. पुनः सम् उपसर्गः हृ धातुः तदा संहरति. ರಾಮಃ ರಾವಣಸ್ಯ ಸಂಹಾರಂ ಕೃತವಾನ್. ಸಂಹಾರಂ ಅಂದರೆ ನಾಶ ಮಾಡುವುದು. ಅರ್ಥಃ ಅವಗತಃ ಖಲು? ಏವಂ ಆ ಇತಿ ಉಪಸರ್ಗಃ ತತ್ರ ಹೃ ಧಾತುಃ ಪರಂತು ಉಪಸರ್ಗಾಃ ಅನ್ಯಾಃ ಅನ್ಯಾಃ ಭವಂತಿ. ಆ ಪ್ಲಸ್ ಹೃ ಧಾತುಃ ತದಾ ಆಹರತಿ ಇತಿ ಭವತಿ. ಆಹರತಿ ನಾಮ ಆನಯತಿ ಇತ್ಯರ್ಥಃ. ಪುನಃ ವಿ ಉಪಸರ್ಗಃ ಹೃ ಧಾತುಃ. ಪಶ್ಯಂತು ಹೃ ಧಾತುಃ ವಿ ಉಪಸರ್ಗಃ ತದಾ ವಿಹರತಿ ಭ್ರಮತಿ ಇತ್ಯರ್ಥಃ, ಓಡಾಡುವುದು. ಏವಂ ಪರಿ ಉಪಸರ್ಗಃ ಹೃ ಧಾತುಃ ಕಿಂ ಭವತಿ? ಪರಿಹರತಿ. ಸಹ ಸಮಸ್ಯಾಯಾಃ ಪರಿಹಾರಂ ಕರೋತಿ. ನೋಡಿ, ಒಂದೇ ಧಾತು ಬೇರೆ ಬೇರೆ ಉಪಸರ್ಗಗಳ ಸಂಯೋಗದಿಂದ ಹೇಗೆ ಬದಲಾಗುತ್ತೆ? ಪ್ರಹರತಿ, ಸಂಹರತಿ, ಆಹರತಿ, ವಿಹರತಿ, ಪರಿಹರತಿ. ಏವಮೇವ ಅನ್ಯತ್ರ ಸರ್ವತ್ರಾಪಿ ಏವಮೇವ ಭವಂತಿ. ಉಪಸರ್ಗಾಣಾಂ ಯೋಗೇನ ಧಾತೂನಾಂ ಅರ್ಥಃ ಕಶ್ಚಿತ್ ಅನ್ಯತ್ರ ನೀಯತೆ. ಅಂದರೆ ಕೆಲವೊಂದು ಕಡೆ ಉಪಸರ್ಗದ ಯೋಗದಿಂದ ಧಾತುಗಳ ಅರ್ಥ ಕೆಲವೊಂದು ಕಡೆ ಬದಲಾಗುತ್ತೆ. ಕಶ್ಚಿತ್ ಅನುವರ್ತತೆ. ಅನುವರ್ತತೆ ನಾಮ ಆ ಧಾತುವಿನ ಅರ್ಥವನ್ನೇ ಪುಷ್ಟೀಕರಿಸ್ತದೆ. ಸಂಗಚ್ಚತೆ ಅತಃ ಅನುವರ್ತತೆ. ಉದಾಹರಣಾರ್ಥಂ ಸಹ ಗಚ್ಚತಿ, ಅವನು ಹೋಗ್ತಾನೆ. ಸಂಗಚ್ಚತಿ, ಹೋಗ್ತಾನೆ. ಕರೋತಿ, ಪ್ರಕರೋತಿ. ಹೀಗೆ ಅಲ್ಲಿ ವಿಶೇಷ ಅರ್ಥ ಬದಲಾವಣೆ ಇರೋದಿಲ್ಲ. ಆ ಅರ್ಥವನ್ನು ಇನ್ನೂ
ಕರೆಸುತ್ತೆ. ಅದಕ್ಕಾಗಿ ಕಶ್ಚಿತ್ ಬಲಾತ್ ಅನ್ಯತ್ರ ನೀಯತೆ ಪುನಃ ಅನುವರ್ತತೆ, ಕಶ್ಚಿತ್ ಅನುವರ್ತತೆ. ಏತೇಷಾಂ ಯೋಗೇನ ಪರಸ್ಮೈಪದಿ ಧಾತವಃ ಆತ್ಮನೇಪದಿನಃ ಭವಂತಿ. ಕೆಲವೊಂದು ಕಡೆ ಈ ಉಪಸರ್ಗಗಳು ಸೇರಿಕೊಂಡಾಗ ಪರಸ್ಮೈಪದಿ ಇರುವಂತಹ ಧಾತುಗಳು ಆತ್ಮನೇ ಆಗಿ ಬದಲಾವಣೆ ಆಗಿಬಿಡುತ್ತೆ. ಉದಾಹರಣೆಗೆ ಪ್ರದ್ ಉಪಸರ್ಗ ಸ್ಥಾ ಧಾತು ಲಟ್ಲಕಾರ, ಅವಾಗ ಪ್ರತಿಷ್ಠತೆ ಅಂತ ಆಗ್ಬಿಡುತ್ತೆ. ಅದೇ ಥರ ಕದಾಚಿತ್ ಆತ್ಮನೇಪದಿ ಪದಿನಃ ಧಾತವಃ ಪರಸ್ಮೈಪದಿ ಅಪಿ ಭವಂತಿ. ಉದಾಹರಣಾರ್ಥಂ ವಿ ಉಪಸರ್ಗ ರಮ್ ಧಾತು ರಮತೆ ರಮೇತೆ ರಮಂತೆ ಇತಿ ಆತ್ಮನೇಪದಿ ಪ್ರಯೋಗ. किन्तु वि उपसर्गयोगेन तत्र विरमति इति परस्मैपदी भवति. अत्र 22 उपसर्गाः एवं भवन्ति. प्र परा अप सम् अनु अव निस् निर् दुस् दुर् वि आङ् नि अधि अपि अति सु उत् अभि प्रति परि उप. ಮತ್ತೊಂದು ಸರಿ ಹೇಳ್ತೀನಿ, ನೀವು ರಿಪೀಟ್ ಮಾಡಿ. ಪ್ರ ಉಪಸರ್ಗ, ಪರಾ ಉಪಸರ್ಗ, ಅಪ ಉಪಸರ್ಗ, ಸಮ್ ಉಪಸರ್ಗ, ಅನು ಅವ ನಿಸ್ ನಿರ್ ದುಸ್ ದುರ್ ವಿ ಆಂಗ್ ನೀ ಅಧಿ ಅಪಿ ಅತಿ ಸು ಉತ್ ಅಭಿ ಪ್ರತಿ ಪರಿ ಉಪ. ಏತೆ 22 ಉಪಸರ್ಗಾಃ. ಈ ಎಲ್ಲ ಉಪಸರ್ಗಗಳಿಗೆ ತತ್ರ ಸ್ವತಃ ಅರ್ಥಃ ನ ಭವತಿ. ಯದಾ ಧಾತೋಃ ಪೂರ್ವಂ ಉಪಯೋಗಃ ಭವತಿ ತದಾ ಉಪಸರ್ಗಸ್ಯ ಅರ್ಥಃ ಧಾತೂನಾಂ ಯೋಗೇನ ಭವತಿ. ಉದಾಹರಣಾರ್ಥಂ ಪ್ರ ಕಃ ಅರ್ಥಃ? ತತ್ರ ಪ್ರಕರೋತಿ ನಾಮ ಸಹ ಸಮ್ಯಕ್ ಕರೋತಿ ಇತಿ ಅರ್ಥಃ ಭವತಿ. एवमेव वयं तत्र उदाहरणानि पश्यामः. प्रकरोति, अभीच्छति, अवगच्छति, निर्गच्छति, संगच्छते, दुर्जयति, अनुधावति, पराजयते. एवं अतः वयं सर्वे क्रियापदस्य पठनं कृत्वा धातूनां पठनं कृत्वा दशलकारेषु, किन्तु युष्माकं कृते 5 तावदेव सन्ति. आत्मनेपदिनः 5, परस्मैपदिनः 5. अतः वयं 5 लकारान् पठित्वा वाक्यप्रयोगं सुलभतया कृत्वा संस्कृतभाषया अपि वयं वाक्यप्रयोगं कर्तुं शक्नुमः. ಸಾಧ್ಯಂ ಭವತಿ ಖಲು? ಸುಲಭವಾಗಿ ನಾವು ಸಂಸ್ಕೃತ ಭಾಷೆಯಲ್ಲಿಯೂ ಕೂಡ ನಾವು ವಾಕ್ಯವನ್ನು ರಚನೆ ಮಾಡ್ಬೋದಲ್ವಾ? ಪಠಂತಿ ಇತಿ ಆಶಯ ಅಹಂ ವಿರಮಾಮಿ. ಜಯತು ಸಂಸ್ಕೃತಂ, ಜಯತು ಭಾರತಂ. ನಿರ್ಮಾಣ ಮತ್ತು ಬೋಧನೆ ನಾಗರಾಜ ಹೆಗಡೆ, ಸಂಸ್ಕೃತ ಅಧ್ಯಾಪಕರು, ಪ್ರಾರ್ಥನಾ ಶಾಲೆ, ಪದ್ಮನಾಭನಗರ, ಬೆಂಗಳೂರು. ಮತ್ತೊಮ್ಮೆ ಜಯತು ಸಂಸ್ಕೃತಂ, ಜಯತು ಭಾರತಂ. ಧನ್ಯವಾದಾः. ಪುನಃ ಮಿಲಾಮಃ.